ವಾವ್! ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ತಿಂದಮೇಲೆ ಹೌದು, ಹೀಗೆ ಕುಣಿತೀರಾ? ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲನೂ ತಿಂದಮೇಲೆ ಡ್ಯಾನ್ಸ್ ಮಾಡ್ತೀರಾ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡಿ. ಇದು ಕ್ರಷ್ ಇರೋಂಥ ಮೆಕ್ಕೆಜೋಳ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನ್ಸು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಸಣ್ಣದಾಗಿ ಹಚ್ಚಿರೋಂಥ ಕೊತ್ತಂಬರಿ, ಇದು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು, ಇದು ಬಾಯ್ಲ್ ಮಾಡಿರೋ ಪೊಟ್ಯಾಟೊ, ಮತ್ತು ಇದು ನೆನೆಸಾಕಿರೋಂಥ ಒಂದೇ ಒಂದು ಮುಷ್ಟಿ ಅವಲಕ್ಕಿ. ಬನ್ನಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ತುರ್ಕೋತಾ ಇದ್ದೀನಿ. ಕೈಯಿಂದನೇ ಮ್ಯಾಶ್ ಮಾಡ್ಕೋಬೋದಿತ್ತು, ಆದರೆ ತುರ್ಕೊಂಡ್ರೆ ಚೆನ್ನಾಗಿ ಗಂಟು ಬರುತ್ತೆ ಅಂತ ಮಾಡಿದೆ ನಾನು. ಆದರೂ ಸ್ವಲ್ಪನೇ ಇದು ಆಯಿತು, ಮಿಕ್ಕಿದೆಲ್ಲ ಕೈಯಲ್ಲೇ ಚಿಂದಂಗೊಂದಿ ಆಯಿತು. ನೋಡಿ ಚೆನ್ನಾಗಿ ಎಲ್ಲನೂ ಮತ್ತೆ ಒಂದು ಸರ್ತಿ ಕಲಿಸ್ಕೊಂಡ್ಬಿಟ್ಟೆ. ಬನ್ನಿ ಮುಂದೆ ನೋಡಿ. ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಇದಕ್ಕೆ ಹಾಕ್ಕೋಬೇಕು. ಮತ್ತು ಖಾರ ಬೇಕಂದರೆ, ಜಾಸ್ತಿ ಖಾರ ಬೇಕಂದರೆ ಸಣ್ಣದಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಇದೇ ಥರ ಹೊಸ 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 ತಿಂಡಿಗಳು ಮತ್ತು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದರೆ ನನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾಯಿರಿ. ನೋಡಿ ಪೋಹ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಎಲ್ಲನೂ ಇರೋವರ ಸೆಟ್ಟೆಲ್ಲ ಹಾಕಿಬಿಟ್ಟು ಕಿವುಚ್ಬಿಡಿ. ಏನು ಮೆತ್ತಗಾಗಲ್ಲ, ಎಲ್ಲನೂ ಕ್ರಷ್ ಮಾಡಿರೋದು ಅದು ಕ್ರಷ್ ಆಗೇ ಇರುತ್ತೆ. ಆಮೇಲೆ ನೋಡಿ ಖಾರದ ಪುಡಿ, ಬ್ಲ್ಯಾಕ್ ಪೆಪ್ಪರು, ಇದು ಜೀರಾ ಪುಡಿ ಮತ್ತು ಸಾಲ್ಟು, ಅರಿಶಿನ ಪುಡಿ ಎಲ್ಲನೂ ಇದಕ್ಕೆ ಮಸಾಲ ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಎಕ್ಸ್ಟ್ರಾ ಸ್ಪೈಸಿ ಮಸಾಲ ಬೇಕು ಅಂದರೆ ನಿಮ್ಮ ಮನಸ್ಸಿಗೆ ಬಂದಿರೋ ಮಸಾಲಾನ ಹಾಕ್ಕೊಂಡು ಹಾಳಾಗೋಗ್ರಿ. ಮತ್ತು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 2-3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದ ಮತ್ತೆ ಕಿವುಚ್ಬಿಡಿ. ಅಡುಗೆ ಮಾಡೋದು ಎಷ್ಟು ಕಷ್ಟ ಅಲ್ಲ. ಕೈಯೆಲ್ಲ ಖಾರ ಆಗುತ್ತೆ. ಅಯ್ಯೋ ದೇವರೇ, ಕೈ ತೊಳ್ಕೊಂಡ್ರು. ಮತ್ತು ಕೈದು ಖಾರ ಹೋಗ್ಬೇಕಂತ ಪಾತ್ರೆನೂ ತಿಕ್ಕಿದೆ, ಆದರೂ ಕೈ ಖಾರ ಹೋಗಲಿಲ್ಲ. ಹಿಂಗೆ ಕಣ್ಣಲ್ಲಿ ಮುಟ್ಕೊಂಡಿದ್ರೆ ಕಣ್ಣೆಲ್ಲ ಬೆಂಕಿ ಸೋರ್ತಾಯಿತ್ತು. ಅದಕ್ಕೆ ನಾನು ಇನ್ಮೇಲೆ ಅಡುಗೆನ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಏನು ಹಾಕ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳಿ ಪ್ಲೀಸ್. ನೋಡಿ ಈ ಥರ ಉಂಡೆನ ಕಟ್ಕೊಂಡ್ಬಿಡಿ. ಎಲ್ಲನೂ ಹಿಟ್ಟೆಲ್ಲ ಚೆನ್ನಾಗಿ ಕಿವುಚ್ಮೇಲೆ ಉಂಡೆ ಕಟ್ಕೊಂಡ್ಬಿಟ್ಟು ಇದರಲ್ಲಿ ಚೀಸ್ ಹಾಕ್ಕೋಬೇಕು. ನೋಡಿ ಇದು ಚೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಚೀಸಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇದು ಚೀಸ್ ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲೋರ್ದು ನೀರು ಹಾಕಿಬಿಟ್ಟಿದ್ದು ಮಾಡಿದ್ದೀನಿ. ಇದು ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ನೋ ಟೆನ್ಷನ್. ಮನೇಲಿರುತ್ತಲ್ಲ ಟೋಸು ತಿನ್ನಕ್ಕಂತ ತರ್ತೀವಲ್ಲ, ಅದನ್ನು ಎಲ್ಲನೂ ಮುರಿದು ಚಿಂದಿ ಮಾಡಿಬಿಟ್ಟಿದ್ದೀನಿ. ನೋಡಿ ನಾನು ಇದು ಕಾರ್ನ್ಫ್ಲೋರ್ದು ನೀರಲ್ಲಿ ಎದ್ದಲಿಲ್ಲ, ಏಕೆಂದರೆ ಇದು ಸ್ವಲ್ಪ ಹಿಟ್ಟು ಮಿಕ್ಸರ್ ಏನು ಮಾಡಿದ್ದೀವಲ್ಲ ಅದು ಸ್ವಲ್ಪ ನೀರಿತ್ತು. ಅದಕ್ಕೆ ಡೈರೆಕ್ಟು ಬ್ರೆಡ್ ಕ್ರಮ್ಸಲ್ಲಿ ಎದ್ಬಿಟ್ಟು ಈ ಥರ ಉಂಡೆಗಳಾಗಿ ಮಾಡಿಕೊಂಡೆ. ನೀವು ಬೇಕಿದ್ದರೆ ಅದರಲ್ಲಿ ಎದ್ಕೊಡಿ. ಯಾಕೆಂದರೆ ನೀವು ನಿಮ್ಮ ಹಿಟ್ಟು ಟೈಟಾಗಿದ್ದರೆ ಅದ್ಕೊಂಡು ಈ ಥರ ಬ್ರೆಡ್ ಕ್ರಮ್ಸ್ ಮೆತ್ತಕ್ಕೆ ಅದ್ಕೋಬಹುದು. ನಂದು ಬರಾಬರಿತ್ತು, ಅದಕ್ಕೆ ನಾನು ಎಲ್ಲನೂ ಉಂಡೆ ಕಟ್ಕೊಂಡೆ. ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ, ಸ್ವಲ್ಪ ಹಾಕಿ ಚೆಕ್ ಮಾಡಿದೆ, ಆಗಿದೆ. ಇವಾಗ ಬಿಡ್ತಾಯಿದ್ದೀನಿ. ನೋಡಿ ಪ್ಲೇನ್ ಏಟ್ ಹೋಗ್ತಾಯಿದೆ ಅಂತ ಎಷ್ಟು ಟಾರ್ಚರ್ ಮಾಡುತ್ತೆ ನಮಗೆ. ನೀವು ಸ್ವಲ್ಪ ಟಾರ್ಚರ್ ತಗೊಳ್ಳಿ. ಅದಕ್ಕೆ ವಿಡಿಯೋನ ಅಂದರೆ ಸೌಂಡ್ ರೆಕಾರ್ಡ್ನ ಬಂದ್ ಮಾಡಿಲ್ಲ, ಸ್ವಲ್ಪ ನಿಮಗೂ ಟಾರ್ಚರ್ ಆಗಲಿ ಅಂತ. ಹೆಂಗೆ ನಾವು ನೋಡಿ ಎಲ್ಲನೂ ಗೋಲ್ಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮತ್ತು ಸ್ವಲ್ಪ ಇದು ತೆಗೆದಿಟ್ಟಿದ್ದೆ ನಾನು, ಅದಕ್ಕೆ ತುರಿದಿರೋ ಚೀಸೆಲ್ಲ ಹಾಕಿಬಿಟ್ಟು, ಮತ್ತು ಇದಕ್ಕೆ ಆರಿಗೇನೋ
ಎಲ್ಲ ಹಾಕಿಬಿಟ್ಟಿದ್ದೆ. ನೀವು ಬೇಕೆಂದರೆ ರೆಡ್ ಚಿಲ್ಲಿ ಫ್ಲೇಕ್ಸು ಎಲ್ಲ ಪಿಲ್ಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಜಾಸ್ತಿ ಆಯಿಲಲ್ಲಿ ಯಾಕೆ ಮಾಡೋದಪ್ಪ ಅಂತ ಈ ಥರ ಟಿಕ್ಕಿ ಶೇಪ್ ಮಾಡಿದೆ. ಯಾಕೆಂದರೆ ನಾನು ತುಂಬ ನೋಡ್ತಾಯಿದ್ದೆ ರೀಲ್ಸಲ್ಲಿ, ಶಾರ್ಟ್ಸಲ್ಲಿ, ಇದು ಮೆಕ್ಕೆಜೋಳದಿಂದ ಚೀಸಿ ಬಾಲ್ ಮಾಡ್ತಾಯಿದ್ದಾರೆ, ಈ ಥರ ಟಿಕ್ಕಿ ಮಾಡ್ತಾಯಿದ್ದಾರೆ, 65 ಮಾಡ್ತಾಯಿದ್ದಾರೆ, ಪಕೋಡ ಮಾಡ್ತಾಯಿದ್ದಾರೆ. ಡೈಲಿ ಈ ಥರ ಅಂತೂ ನನಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಒಂದೇ ಸಾರಿ ಎಲ್ಲನೂ ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ಟಿಕ್ಕಿನೂ ಕೂಡ ಈ ಥರ ಹಂಚು ಮೇಲೆ ಕಮ್ಮಿ ಆಯಿಲಲ್ಲಿ ಈ ಥರ ಬಡ್ಕೊಂಡ್ಬಿಟ್ಟೆ, ಬಡ್ದಾಗೆ ಬಡ್ಕೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡೆ. ನೋಡಿ ಚಿಕನ್ 65 ಎಲ್ಲ ಇದು ಸ್ವೀಟ್ ಕಾರ್ನ್ಸ್ 65. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಗಟ್ಟಿ ಮಾಡಿಕೊಂಡು ಈ ಥರ ಕರಿತಾಯಿದ್ದೀನಿ. ಮತ್ತು ಎಣ್ಣೆಯಲ್ಲಿ ಎಲ್ಲ ಈ ಥರ ಎಲ್ಲ ಏನು ತಿಂತಾರೆ, ನಾನು ಒಂದೊಂದು ತಿಂದೆ, ಎಲ್ಲನೂ ಒಂದೊಂದು 2 ತುಂಬ ಹೆವಿ ಅನಿಸುತ್ತೆ. ಅಂದರೆ ವರ್ಷದಲ್ಲಿ ಒಂದು ಸಾರಿ ಬರುತ್ತೆ ಕಾರ್ನು, ತಿಂದರೆ ಏನಾಗಲ್ಲ, ತಿನ್ನಿ ಎಂಜಾಯ್ ಮಾಡಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಉಲ್ಟಾ ಪಲ್ಟಿ ಮಾಡಿ ಬೇಯಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೋಡಿ ಇದೂ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು. ನಿಮಗೆ ಯಾವುದೇ ಕೆಚಪ್ ಹಚ್ಚಲ್ಲ, ಯಾಕೆಂದರೆ ಇದೇ ಸ್ವೀಟಾಗಿರುತ್ತೆ. ಸ್ವೀಟ್ ಜೋಳ ಸ್ವಲ್ಪ ಸ್ವೀಟು, ಖಾರ ಉಪ್ಪು ಎಲ್ಲನೂ ಇತ್ತು, ಚೆನ್ನಾಗಿತ್ತು. ಕೆಚಪ್ ಜೊತೆ ತಿನ್ನಿ, ಇಲ್ಲ ಮೊಸರಿನ ಜೊತೆ ತಿನ್ನಿ, ಇಲ್ಲ ಚಿಲ್ಲಿ ಯಾವುದಾದ್ರೂ ಒಂದು ಸಾಸ್ ಜೊತೆ ತಿನ್ನಿ, ಸಖತ್ತಿರುತ್ತೆ. ನಾನಂತೂ ತಿಂದೆ ಮೊಸರಲ್ಲಿ, ನನಗೆ ಮೊಸರು ಅಂದರೆ ತುಂಬ ಇಷ್ಟ. ನೋಡಿ ಎಲ್ಲನೂ ಈ ಥರ ಡೆಕೋರೇಷನ್ ಮಾಡಿ ಫೋಟೋ ತೆಕ್ಕೊಂಡ್ಬಿಟ್ಟು ತಿಂದೆ, ತಿನ್ನಿಸ್ದೆ, ಎಂಜಾಯ್ ಮಾಡಿದೆ. ನೀವು ತಿನ್ನಿ, ತಿನ್ನಿಸಿ, ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಇದು ಯಾರಿಗೆ ನೀಡ್ ಅನಿಸುತ್ತೆ ಅಂಥವ್ರ ಹತ್ರ ಇಷ್ಟ ಆದರೆ ಶೇರ್ ಮಾಡಿ, ಕನೆಕ್ಟ್ ಆಗಿರಿ ನನ್ನ ಜೊತೆ.